CLP ಸಭೆಯನ್ನು ಕರೆದಿದ್ದೇವೆ. ಇವತ್ತು ಈಗಾಗಲೇ ನಮ್ಮೆಲ್ಲ AICC ಅಬ್ಸರ್ವರ್ಸು ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಇನ್ನೂ ಇಬ್ಬರು ನಮ್ಮ ಕಾರ್ಯದರ್ಶಿಗಳು ಮತ್ತು AICC ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದಾರೆ. DK ಶಿವಕುಮಾರ್ ಕೂಡ ಇದ್ದಾರೆ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, CLP ನಾಯಕರು ಅವರು ಬಂದ ನಂತರ ಈ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಯಾವ ಥರ ಸರ್ ಆಯ್ಕೆ ಮಾಡ್ತೀವಿ? ಒಂದು ಸಿಂಗಲ್ ಲೈನ್ ಅಜೆಂಡಾನ ಒಂದು ಲೈನೇ ಅಜೆಂಡಾ ಆಗ್ತದೆ. ಅಲ್ಲಿ ಏನಿಲ್ಲ, ನಾವು ಅಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದರೆ ತರವಾದ ಸ್ಥಾನಕ್ಕೆ CLP ನಾಯಕನ ಆಯ್ಕೆ ಮಾಡಬೇಕಾಗ್ತದೆ. DK ಶಿವಕುಮಾರನ್ನು CLP ನಾಯಕ ಅಂತೇಳಿ ಘೋಷಣೆ ಮಾಡಿ ಮುಂದೆ ರಾಜ್ಯಪಾಲರಿಗೆ ಭೇಟಿಯಾಗಿ ಅದನ್ನು ಸಲ್ಲಿಸ್ತಾರೆ ಮುಂದಿನ ಪ್ರಕ್ರಿಯೆ. ಸರ್ ಆಮೇಲೆ AICC ನಾಯಕರು ಕೂಡ ಭಾಗಿಯಾಗಿದ್ದಾರೆ ಸರ್. ಏನಾದರೂ ಅಪಸ್ವರ ಎದುರಾಗ್ಬೋದು ಅಂತ ಅವ್ರು ಬಂದಿದ್ದಾರೆ? ಇಲ್ಲ, ಏನು ಅಪಸ್ವರ ಯಾರ್ದು ಅಪಸ್ವರ ಇಲ್ಲೇ ಇಲ್ಲ. ಎಲ್ಲರೂ ಸ್ಮೂತಾಗಿ ಎಲ್ಲರೂ ಹಸನ್ಮುಖಿಯಾಗಿ ಈ ಕಾರ್ಯವನ್ನು ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಸರ್ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀರಿ? ಹೌದು, 100% ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ, ಆಸ್ಪಿರೆಂಟ್ ಆಗಿದ್ದೀನಿ. ಕೊಟ್ಟರೆ ಭಾಳ ಸಂತೋಷ. ಅದು ಹೈಕಮಾಂಡ್ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ತಾವು ಯಾವ ಇದ್ರ ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀರಿ ಸರ್? ನಾನು ಭಾಳ ಹಳೆಯ ಕಾರ್ಯಕರ್ತ. 1972ರಿಂದ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಶಾಸಕನಾಗಿ, KPCC ಜನರಲ್ ಸೆಕ್ರೆಟರಿಯಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಯೂತ್ ಕಾಂಗ್ರೆಸ್ನ ನನಗೆ ಹಕ್ಕಿದೆ ಕೇಳೋಕ್ಕೆ. ಆ ದೃಷ್ಟಿಯಿಂದ ನನಗೂ ಕೊಡಬೇಕಂತ ಕೇಳ್ತಿದ್ದೀನಿ. CLP ಸಭೆಯನ್ನು ಕರೆದಿದ್ದೇವೆ. ಇವತ್ತು ಈಗಾಗಲೇ ನಮ್ಮೆಲ್ಲ AICC ಅಬ್ಸರ್ವರ್ಸು ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು, ಇನ್ನೂ ಇಬ್ಬರು ನಮ್ಮ ಕಾರ್ಯದರ್ಶಿಗಳು ಮತ್ತು AICC ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದಾರೆ. DK ಶಿವಕುಮಾರ್ ಕೂಡ ಇದ್ದಾರೆ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, CLP ನಾಯಕರು ಅವರು ಬಂದ ನಂತರ ಈ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಯಾವ ಥರ ಸರ್ ಆಯ್ಕೆ ಮಾಡ್ತೀವಿ? ಒಂದು ಸಿಂಗಲ್ ಲೈನ್ ಅಜೆಂಡಾನ ಒಂದು ಲೈನೇ ಅಜೆಂಡಾ ಆಗ್ತದೆ. ಅಲ್ಲಿ ಏನಿಲ್ಲ, ನಾವು ಅಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದರೆ ತರವಾದ ಸ್ಥಾನಕ್ಕೆ CLP ನಾಯಕನ ಆಯ್ಕೆ ಮಾಡಬೇಕಾಗ್ತದೆ. DK ಶಿವಕುಮಾರನ್ನು CLP ನಾಯಕ ಅಂತೇಳಿ ಘೋಷಣೆ ಮಾಡಿ ಮುಂದೆ ರಾಜ್ಯಪಾಲರಿಗೆ ಭೇಟಿಯಾಗಿ ಅದನ್ನು ಸಲ್ಲಿಸ್ತಾರೆ ಮುಂದಿನ ಪ್ರಕ್ರಿಯೆ. ಸರ್ ಆಮೇಲೆ AICC ನಾಯಕರು ಕೂಡ ಭಾಗಿಯಾಗಿದ್ದಾರೆ ಸರ್. ಏನಾದರೂ ಅಪಸ್ವರ ಎದುರಾಗ್ಬೋದು ಅಂತ ಅವ್ರು ಬಂದಿದ್ದಾರೆ? ಇಲ್ಲ, ಏನು ಅಪಸ್ವರ ಯಾರ್ದು ಅಪಸ್ವರ ಇಲ್ಲೇ ಇಲ್ಲ. ಎಲ್ಲರೂ ಸ್ಮೂತಾಗಿ ಎಲ್ಲರೂ ಹಸನ್ಮುಖಿಯಾಗಿ ಈ ಕಾರ್ಯವನ್ನು ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಸರ್ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀರಿ? ಹೌದು, 100% ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ, ಆಸ್ಪಿರೆಂಟ್ ಆಗಿದ್ದೀನಿ. ಕೊಟ್ಟರೆ ಭಾಳ ಸಂತೋಷ. ಅದು ಹೈಕಮಾಂಡ್ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ತಾವು ಯಾವ ಇದ್ರ ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀರಿ ಸರ್? ನಾನು ಭಾಳ ಹಳೆಯ ಕಾರ್ಯಕರ್ತ. 1972ರಿಂದ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಶಾಸಕನಾಗಿ, KPCC ಜನರಲ್ ಸೆಕ್ರೆಟರಿಯಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಯೂತ್ ಕಾಂಗ್ರೆಸ್ನ ನನಗೆ ಹಕ್ಕಿದೆ ಕೇಳೋಕ್ಕೆ. ಆ ದೃಷ್ಟಿಯಿಂದ ನನಗೂ ಕೊಡಬೇಕಂತ ಕೇಳ್ತಿದ್ದೀನಿ.